ಕಂಸನ ದುರಾಲೋಚನೆ ಹೇಗಿತ್ತಂದ್ರೆ, ದೇವಕಿಯ ಹೊಟ್ಟೆಯಿಂದ ಜನಿಸಿದಂತಹ ಮಕ್ಕಳನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಕ್ಕಾಗಿ ಆತ ವಿವಿಧ ತಂತ್ರಗಳನ್ನ ಮೇಲಿಂದ ಮೇಲೆ ಅನುಸರಣೆ ಮಾಡ್ತಿದ್ದ. ಈ ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು ಅನ್ನೋ ಕಥೆಯನ್ನು ನಾವು ನೋಡಿದ್ದೇವೆ. ಆ ಪತ್ನಿಯರು ವಸುದೇವನಿಂದ ಗರ್ಭಿಣಿಯರಾದರೆ ಆ ಗರ್ಭಿಣಿಯರಾದಂತಹ ಪತ್ನಿಯರನ್ನು ಅವನು ಬೇರೆ ಕಡೆ ಸಾಗಿಸ್ತಿದ್ದ. ಯಾಕೆಂದ್ರೆ ವಸುದೇವನ ಪ್ರಧಾನ ಪತ್ನಿಯಾದಂತಹ ದೇವಕಿ ತಾನು ತನ್ನ ಹೊಟ್ಟೆಯಿಂದ ಹುಟ್ಟಿದಂತಹ ಮಕ್ಕಳನ್ನ ಆ ಬೇರೆ ಹೆಂಡತಿಯರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳ ಜೊತೆಗೆ ಬದಲಾಯಿಸಿ ಬಿಟ್ರೆ, ಏನಾದ್ರೂ ನನ್ನ ಕಣ್ಣಿಗೆ ಮಣ್ಣೆರಿಸಿ ಬಿಟ್ರೆ ಅಂತ ಅವನಿಗೊಂದು ಸಂದೇಹ ಮೇಲಿಂದ ಮೇಲೆ ಕಾಡ್ತಾ ಇತ್ತು. ಹಾಗಾಗಿ ಅವನೇನು ಮಾಡ್ತಾ ಇದ್ದ ಅಂದ್ರೆ, ಆ ಬೇರೆ ಪತ್ನಿಯರು ಗರ್ಭಿಣಿಯರಾದ ಕೂಡಲೇ ಅವರನ್ನ ಆ ಮಥುರೆಯಿಂದ ಬೇರೆ ಜಾಗಕ್ಕೆ ಸ್ಥಳಾಂತರಿಸಿ ಬಿಡ್ತಿದ್ದ. ಹಾಗಾಗಿ ವಸುದೇವನ ಮತ್ತೊಬ್ಬ ಪತ್ನಿಯಾದಂತಹ ರೋಹಿಣಿಯು ಒಮ್ಮೆ ಗರ್ಭಿಣಿಯಾದಾಗ ಆಕೆಯನ್ನ ಈ ಮಥುರೆಯಿಂದ ನಂದಗೋಕುಲಕ್ಕೆ ಆತ ಸ್ಥಳಾಂತರಿಸಿದ. ನಂದಗೋಕುಲ ಅಂದ್ರೆ ಅದು ಕೂಡ ಈ ವಸುದೇವನ ಸಹೋದರನಾದಂತಹ ನಂದಗೋಪನ ಸ್ಥಳ. ಹಾಗಾಗಿ ಆ ನಂದಗೋಪನ ಹತ್ತಿರನೇ ಈ ವಸುದೇವನ ಮತ್ತೊಬ್ಬನ ಪತ್ನಿಯಾದಂತಹ ರೋಹಿಣಿ ಇದ್ದರೆ ಅವಳಿಗೆ ಎಲ್ಲ ರೀತಿಯಾದಂತಹ ಸುರಕ್ಷೆ, ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವಳನ್ನು ತಗೊಂಡು ಹೋಗಿ ಆ ನಂದಗೋಕುಲದಲ್ಲಿ ಇಡುವಂತಹ ವ್ಯವಸ್ಥೆ ಮಾಡಿದ್ದ. ಹೀಗೆ ಆ ರೋಹಿಣಿ ಗರ್ಭಿಣಿಯಾಗಿದ್ದಳು ವಸುದೇವನಿಂದ. ಈ ಕಡೆ ದೇವಕಿ ಕೂಡ ಗರ್ಭಿಣಿಯಾಗಿದ್ದಳು. ದೇವಕಿ ಕೂಡ ಗರ್ಭಿಣಿ ಆದಾಗ ಆ ದೇವಕಿಗೆ 3 ತಿಂಗಳ ಗರ್ಭಿಣಿ ಆದಾಗ ಭಗವಂತನ ಆದೇಶಕ್ಕೆ ಅನುಸಾರವಾಗಿ ಯೋಗಮಾಯೆಯು ಆ ದೇವಕಿಯ ಗರ್ಭದಲ್ಲಿದ್ದಂತಹ ಮಗುವನ್ನ ಹೊರಗೆ ಸೆಳೆದಳು. ಆಕೆಗೆ ಗರ್ಭಸ್ರಾವ ಮಾಡಿ ಹೊರಗೆ ಸೆಳೆದಾಗ ದೇವಕಿಗೆ ಗರ್ಭಸ್ರಾವ ಆಯಿತು, ಅವಳ ಮಗು ಸತ್ತೋಯಿತು ಅಂತ ಜನ ಎಲ್ಲ ಮಾತಾಡ್ಕೊಂಡ್ರು. ಆಕೆ ಆ ಗರ್ಭವನ್ನು ತಗೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇಟ್ಟಳು ಮಧ್ಯರಾತ್ರಿ ಹೊತ್ತಿನಲ್ಲಿ. ಆಗ ಆ ದೇವಕಿಗೆ ಸ್ವಪ್ನದಲ್ಲಿ ಗರ್ಭಸ್ರಾವ ಆದಂತ ಅನುಭವ ಆಯಿತು. ಆಕೆಗೆ ಬಹಳ ಕಳವಳ ಆಯಿತು. ಬಹಳ ಕಳವಳ ಆದಾಗ ಯೋಗಮಾಯೆ ಆಕೆ ಕನಸಿನಲ್ಲೇ ಬಂದು, ನೀನೇನು ಕಳವಳ ಪಡಬೇಡ, ನಿನ್ನ ಗರ್ಭದಲ್ಲಿ ಮತ್ತೊಂದು ಗರ್ಭ ಪ್ರವೇಶ ಮಾಡುವುದಿದೆ, ಮತ್ತೊಬ್ಬ ಮಗ ಪ್ರವೇಶ ಮಾಡುವನಿದ್ದಾನೆ, ಅವನಿಗೆ ಸಂಕರ್ಷಣ ಅಂತ ಹೆಸರು, ಶೇಷನೇ ಅಲ್ಲಿ ಅವತಾರ ಮಾಡುವವನಿದ್ದಾನೆ, ಹಾಗಾಗಿ ನೀನು ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ ಆ ರೋಹಿಣಿಗೆ, ಕಳವಳಗೊಂಡಂತಹ ರೋಹಿಣಿಗೆ ಈ ಮಾಯಾದೇವಿ ಸಮಾಶ್ವಾಸನೆ ಕೊಟ್ಟಳು. ಹೀಗೆ 3 ತಿಂಗಳು ದೇವಕಿಯ ಗರ್ಭದಲ್ಲಿದ್ದಂತಹ ಬಲರಾಮ ಆ ಬಳಿಕ ಇನ್ನ ಉಳಿದ 7 ತಿಂಗಳುಗಳನ್ನ ರೋಹಿಣಿಯ ಗರ್ಭದಲ್ಲಿ ಇದ್ದು ಆ ಮೂಲಕ ಅವನು ಜನಿಸಿದ. ಈ ವಸುದೇವ ಮತ್ತು ದೇವಕಿಯರಿಬ್ಬರು ಭಗವಂತನ ನಮ್ಮ ಮಗ ಆಗಬೇಕು ಅಂತ ಹೇಗೆ ಬಯಸಿದ್ರಲ್ಲ, ಹಾಗೆ ಬಲಿಷ್ಠನಾದಂತಹ ಒಬ್ಬ ಮಗ ಜನಿಸಬೇಕು, ಇನ್ನೊಬ್ಬ ಮಗ ಜನಿಸಬೇಕು, ವಿಷ್ಣುವಿನ ಆವೇಶಯುಕ್ತನಾದಂತಹ ಒಬ್ಬ ಮಗ ಜನಿಸಬೇಕು ಅಂತ ಅವರು ಕೂಡ ಅಲ್ಲಿ ಆ ವಿಷಯದಲ್ಲಿ ಕೂಡ ತಪಸ್ಸು ಮಾಡಿದ್ರು. ಹಾಗಾಗಿ ಈ ದೇವಕಿ ಮತ್ತು ವಸುದೇವರಿಗೆ ಕೃಷ್ಣ ಮಗನಾಗಿ ಹುಟ್ಟಿದಂತೆ ಬಲರಾಮನು ಕೂಡ ಮಗನಾಗಿ ಹುಟ್ಟಿದ. ನನಗೆ ಮೂಡ್ ಆಫ್ ಆಗ್ತದೆ ಇದು ಮಾಡಬೇಕು. ಈ ಬಲರಾಮನ ಅವತಾರ ಯಾವುದು ಅಂದ್ರೆ ಶೇಷಾವತಾರ ಅಂತ ನಾವು ಇದನ್ನ ನೋಡಿದ್ದೇವೆ. ಅದಲ್ಲದೆ ಮತ್ತೊಂದು ವ್ಯತ್ಯಾಸ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ಭಗವಂತನಲ್ಲಿ ಅವನ ಸೌಂದರ್ಯಕ್ಕೆ ಅನುಸಾರವಾಗಿ ಎಲ್ಲ ಕಪ್ಪು ಕೂದಲುಗಳಿವೆ, ಅದರ ಜೊತೆಗೆ ಒಂದು ಶುಕ್ಲ ಕೇಶ ಇದೆ ಭಗವಂತನಲ್ಲಿ, ಒಂದು ಬಿಳಿ ಬಣ್ಣದ ಕೂದಲು ಭಗವಂತನಲ್ಲಿ. ಆ ಭಗವಂತನ ಶುಕ್ಲ ಕೇಶ ಏನಿದೆಯಲ್ಲ, ಆ ಶುಕ್ಲ ಕೇಶದ ಅವತಾರವೇ ಈ ಬಲರಾಮ. ಹೀಗೆ ಬಲರಾಮನಲ್ಲಿ ವಿಶೇಷವಾಗಿ ಭಗವಂತನ ಆವೇಶ ಇತ್ತು ಅನ್ನೋದನ್ನ ನಾವು ಮಹಾಭಾರತ, ಭಾಗವತ ಮತ್ತು ತಾತ್ಪರ್ಯ ನಿರ್ಣಯ ಇವುಗಳ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಅವರ್ಧತಾಹು ಹರಿಶುಕ್ಲಕೇಶ ಸಮಾವೇಶಿ, ಭಗವಂತನ ಶುಕ್ಲಕೇಶದ ಆವೇಶವುಳ್ಳಂತಹ ಬಲರಾಮ ಅವನು ಈ ನಂದಗೋಕುಲದಲ್ಲಿ ಬೆಳೆದ. ಗೋಕುಲೇ ರೋಹಿಣೀಯ ಕೃಷ್ಣೋಪಿ ಲೀಲಾಂ ಲಲಿತಾ ಪ್ರದರ್ಶಯನ್ ಬಲದ್ವಿತೀಯೋ ರಮಯಾಮಾಸ ಗೋಷ್ಠಂ. ಹೀಗೆ ಆ ಬಲರಾಮ ಹುಟ್ಟಿದ ಬಳಿಕ ಅವನ
ಅನಂತರವೇ ಕೃಷ್ಣ ಜನಿಸಿದ. ಕೃಷ್ಣ ಜನಿಸುವಾಗ ಅವನ ಅವತಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಲವು ವಿಷಯಗಳನ್ನು ಗಮನಿಸಬೇಕು. ಉಳಿದ ದೇವತೆಗಳೆಲ್ಲರ ಶರೀರ ಅವರು ಈ ಭೂಲೋಕದಲ್ಲಿ ಜನಿಸಿದಾಗ ಪ್ರಾಕೃತ ಶರೀರ ಆಗಿರ್ತದೆ, ಪ್ರಕೃತಿಯಿಂದ ಹುಟ್ಟಿದ್ದು ಪಂಚಮಹಾಭೂತಗಳಿಂದ. ಆದರೆ ಭಗವಂತನ ಶರೀರ ಅದು ಪಂಚಮಹಾಭೂತಗಳಿಂದ ಹುಟ್ಟಿದ್ದಲ್ಲ. ಯಾಕೆಂದ್ರೆ ಆ ಭಗವಂತ ಹುಟ್ಟುತ್ತಾನೆ ಅವನು ಉಳಿದ ಮಕ್ಕಳಂತೆ ನಗ್ನನಾಗಿರ್ಲಿಲ್ಲ. ತನ್ನ ಪೀತಾಂಬರ ಉಟ್ಟುಕೊಂಡು ಚತುರ್ಭುಜನಾಗಿ ಶಂಖಚಕ್ರ ಇತ್ಯಾದಿಗಳನ್ನು ಧರಿಸಿಯೇ ಭಗವಂತ ಹುಟ್ಟಿದ ಅಂತ ಅವನ ಕಥೆಯಲ್ಲಿ ಕೇಳಿಬರ್ತದೆ. ಹೇಗೆ ನರಸಿಂಹಾವತಾರದಲ್ಲಿ ನರಸಿಂಹರೂಪಿ ಭಗವಂತ ಕಂಬದಿಂದ ಹುಟ್ಟಿದ್ನಲ್ಲ, ಕಂಬದಿಂದ ಹುಟ್ಟೋದು ನಮ್ಗೆ ಯಾವ ತಂದೆ ತಾಯಿಯಿಂದ ಹೊಟ್ಟೆಯಿಂದ ಹುಟ್ಟಲಿಲ್ಲ ಅಲ್ಲಿ, ಹೊರತು ಭಗವಂತನ ಚಿನ್ಮಯವಾದ ಸ್ವರೂಪವೇ ಆ ಕಂಬದಿಂದ ನೇರವಾಗಿ ಪ್ರಕಟ ಆಯ್ತಷ್ಟೇ. ಹಾಗೆ ದೇವಕಿ ಗರ್ಭದಿಂದ ಈ ವಿಷ್ಣುವಿನ ಸ್ವರೂಪ ಪ್ರಕಟ ಆಯ್ತೇ ಹೊರತು ಅದು ವಸುದೇವನ ತೇಜಸ್ಸಿನಿಂದ ಹುಟ್ಟಿದಂತಹ ಮಗುವಲ್ಲ ಕೃಷ್ಣ ಅನ್ನೋದನ್ನ ಈ ಭಗವಂತನ ಅವತಾರಗಳಿಗೆ ಸಂಬಂಧಪಟ್ಟಂತೆ ನಾವು ವ್ಯತ್ಯಾಸ ಮಾಡ್ಕೊಳ್ಬೇಕು. ಒಂದ್ ವೇಳೆ ಆ ಮಗುವೆ ಅದು ಭೌತಿಕ ಶರೀರದಿಂದಲೇ ಹುಟ್ಟಿದ್ದಾದರೆ ಮಗು, ಅದಕ್ಕೆ ಶ್ರೀವತ್ಸ ಚಿಹ್ನೆ ಹೇಗೆ ಬರ್ತಿತ್ತು, ಅದರ ಎದೆ ಮೇಲೆ ಶಂಖಚಕ್ರ ಚಿಹ್ನೆಗಳಲ್ಲಿ ಬರ್ತಿತ್ತು, ವನಮಾಲೆ ಎಲ್ಲಿಂದ ಬರ್ತಿತ್ತು? ವನಮಾಲೆ ಅಂದ್ರೆ ಏನು? ಆಜಾನುಲಂಬಿನಿ ಮಾಲಾ ಸರ್ವರ್ತು ಕುಸುಮೋಜ್ವಲ ಮಧ್ಯೆ ಸ್ಥೂಲ ಕದಂಬಾಢ್ಯ ವನಮಾಲೆ ಇತಿ ಕೀರ್ತಿತ. ವನಮಾಲೆ ಅಂದ್ರೆ ಕಂಠದಿಂದ ಮೊಣಕಾಲಿನವರೆಗೆ ತೂಗಾಡುವಂತಹ ಮಾಲೆ. ಆ ವನಮಾಲೆಯಲ್ಲಿ ಎಲ್ಲ ಋತುಗಳಲ್ಲೂ ದೊರೆಯುವಂತಹ ಎಲ್ಲ ರೀತಿಯಾದಂತಹ ಹೂಗಳು ಇರ್ತವೆ. ಮತ್ತು ಮಧ್ಯದಲ್ಲಿ ಅದಕ್ಕೆ ಪದಕದ ರೀತಿಯಲ್ಲಿ ಕದಂಬ ಅಂದ್ರೆ ತಾಳೆಯ ವೃಕ್ಷ ಅಥವಾ ಈಚಲ ವೃಕ್ಷ ಅದರ ಒಂದು ಹೂ ಕೂಡ ಇರ್ತದೆ. ಮಧ್ಯೆ ಸ್ಥೂಲ ಕದಂಬಾಢ್ಯ ಒಂದು ದೊಡ್ಡ ಪ್ರಮಾಣದ ಕದಂಬ ಹೂವು ಕೂಡ ಅಲ್ಲಿ ಇರ್ತದೆ. ಅದಕ್ಕೆ ವನಮಾಲ ಅಂತ ಕರೀತಾರೆ. ಹೀಗೆ ವನಮಾಲೆ, ಶಂಖ, ಚಕ್ರ, ಗದಾ, ಪದ್ಮ ಮೊದಲಾದನ್ನು ಧರಿಸಿದಂತಹ ಪೀತಾಂಬರ ಹುಟ್ಟಂತಹ ಕಿರೀಟಧಾರಿಯಾದಂತಹ ಮಗುವೇ ಆ ದೇವಕಿ ಮತ್ತು ವಸುದೇವ ಎದುರಿಗೆ ಕಾಣಿಸಿಕೊಂಡಿತು. ಸಮದ್ಭುತಂ ಬಾಲಕಮಂಬುಜೇಕ್ಷಣಂ ಅಂತ ನಾವು ಶ್ಲೋಕ ಕೇಳ್ತೇವೆ. ವಸುದೇವ ತನ್ನ ಎದುರಿಗೆ ಎಂಥ ಮಗುವನ್ನು ನೋಡಿದ ಅಂದ್ರೆ ಸಾಧಾರಣವಾದಂತಹ ಮಗುವನ್ನು ನೋಡಲಿಲ್ಲ. ಉಳಿದವರಂತೆ ಅಳತಾ ಇರುವಂತಹ ನಗ್ನ ಸ್ವರೂಪವುಳ್ಳಂತಹ ಮಗುವನ್ನು ನಾವು ನೋಡಲಿಲ್ಲ. ಪೀತಾಂಬರ ಹುಟ್ಟಂತಹ ಚತುರ್ಭುಜವುಳ್ಳಂತಹ ಮಗುವನ್ನ ಆ ಈ ವಸುದೇವ ತನ್ನ ಎದುರಿಗೆ ನೋಡಿದ ಅಂತ ನಾವು ಅಲ್ಲಿ ಅರ್ಥ ಭಾಗವತ ಮತ್ತು ತಾತ್ಪರ್ಯದ ಹಿನ್ನೆಲೆಯಲ್ಲಿ ಅದನ್ನು ನೋಡ್ಬೇಕು. ಭಗವಂತ ಹುಟ್ಟಿದ್ದು ಸಿಂಹಸ್ಥಯೋಹೋ ಗುರುರವ್ಯೋಹೋ ಪರೇಶಃ ಅಂತ ನಾವು ಹಿಂದೊಮ್ಮೆ ನೋಡಿದ್ವಿ. ಭಗವಂತ ಯಾವ ಕಾಲದಲ್ಲಿ ಹುಟ್ಟಿದ, ಆವಾಗ ರಾಶಿ ಏನಿತ್ತು, ಗ್ರಹಗಳ ಗತಿ ಏನಿತ್ತು, ಅದನ್ನೆಲ್ಲ ನೋಡಿದ್ರೆ ಭಗವಂತ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಅಂತ ಮಾಹಿತಿ ಇದೆ. ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿಗೆ ಸಂಬಂಧಪಟ್ಟಂತು. ವೃಷಭ ರಾಶಿಯಲ್ಲಿ ಹುಟ್ಟಿದ ಮತ್ತು ಸಿಂಹಸ್ಥಯೋಹೋ ಗುರುರವ್ಯೋಹೋ, ಗುರುಗ್ರಹ ಮತ್ತು ಸೂರ್ಯಗ್ರಹ ಇವೆರಡೂ ಕೂಡ ಸಿಂಹ ರಾಶಿಯಲ್ಲಿ ಇದ್ದವು. ಮತ್ತು ಯಸ್ಮಿನ್ನದ್ದೇ ಭಾದ್ರಪದೆ ಆ ಒಂದು ವರ್ಷದಲ್ಲಿ ಅಧಿಕ ಮಾಸ ಇತ್ತು ಮತ್ತು ಅದು ಭಾದ್ರಪದ ಅಧಿಕ ಮಾಸವಾಗಿತ್ತು. ಭಾದ್ರಪದ ಅಧಿಕ ಮಾಸವಾದಾಗ ಸಿಂಹ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳಿದ್ದಾಗ, ಗುರು ರವ್ಯೋಹ ಗುರು ಮತ್ತು ಸೂರ್ಯ ಗ್ರಹಗಳಿದ್ದಾಗ ಭಗವಂತ ಜನಿಸಿದ. ಉಡುಪಿಯವರ ಲೆಕ್ಕಾಚಾರದ ಪ್ರಕಾರ ಅವರು ಸೂರ್ಯನ ಗತಿಯನ್ನು ಅವಲಂಬಿಸಿ ಕಾಲಗಣನೆ ಮಾಡುವಂಥವ್ರು. ನಾವು ಚಂದ್ರನ ಗತಿಯನ್ನು ಅವಲಂಬಿಸಿ ಕಾಲಗಣನೆ ಮಾಡ್ತೀವಿ, ಅವರು ಸೂರ್ಯನ ಗತಿಯನ್ನು ಅವಲಂಬಿಸಿ ಕಾಲಗಣನೆ ಮಾಡ್ತಾರೆ. ಅದರಿಂದ ಉಡುಪಿ ಭಾಗದಲ್ಲಿ ಜನಿಸಿದಂತಹ ಆಚಾರ್ಯರು ಕೂಡ ಸಿಂಹಸ್ಥಯೋಹೋ ಗುರುರವ್ಯೋಹೋ, ಸಿಂಹರಾಶಿಯಲ್ಲಿ ಗುರುಗ್ರಹ ಮತ್ತು ಸೂರ್ಯಗ್ರಹ ಎರಡೂ ಕೂಡ ಇದ್ದಾಗ ಅವನು ಜನಿಸಿದ ಅಂತ ಅಲ್ಲಿ ಅದನ್ನು ನೋಡಬೇಕು. ವೃಷಭ ರಾಶಿಯಲ್ಲಿದ್ದ. ಅದಲ್ಲದೆ ಮನುಷ್ಯನ ಗುಣಗಳು ಜಾತಕದ ರೀತ್ಯ ನಿರ್ಧಾರವಾಗುವುದು ಅವನ ರಾಶಿಯೊಂದರಿಂದ ಮಾತ್ರ ಅಲ್ಲ, ಅವನ ಲಗ್ನದಿಂದ. ಭಗವಂತನ ಲಗ್ನವೂ ಕೂಡ ವೃಷಭ ಲಗ್ನ ಆಗಿತ್ತು ಮತ್ತು ಅವನ ರಾಶಿಯೂ ಕೂಡ ವೃಷಭ ರಾಶಿ ಆಗಿತ್ತು ಅಂತ ನಾವು ಅವನ ಜಾತಕಕ್ಕೆ ಅನುಸಾರವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ನಾಡಿನ ಒಬ್ಬರು ಪ್ರಸಿದ್ಧ ಜ್ಯೋತಿಷಿಗಳು BV ರಾಮನ್ ಅಂತ ಅವರ ಹೆಸರು. ಅವರು ಆ ಭಗವಂತನ ಜಾತಕವೊಂದನ್ನ ಸಂಗ್ರಹ ಮಾಡಿದ್ದಾರೆ. ಜುಲೈ 19ನೇ ತಾರೀಕು ಭಗವಂತ ಹುಟ್ಟಿದ ಅಂತ. ಕ್ರಿಸ್ತ ಪೂರ್ವ 3228ನೇ ವರ್ಷ, ಕ್ರಿಸ್ತ ಹುಟ್ಟುವುದಕ್ಕಿಂತ ಮೊದಲು ಜುಲೈ 19ನೇ ತಾರೀಕು ಮಧ್ಯರಾತ್ರಿ ಭಗವಂತ ಹುಟ್ಟಿದ. ಉತ್ತರ ಅಕ್ಷಾಂಶ 27.25, ಪೂರ್ವ ರೇಖಾಂಶ 77.41. ಈ ಸಂದರ್ಭದಲ್ಲಿ ಭಗವಂತ ಹುಟ್ಟಿದ ಅಂತ ಹೀಗಿಟ್ಟುಕೊಂಡು ಅವನದೊಂದು ಜಾತಕವನ್ನು ಅವರು ತಯಾರು ಮಾಡಿದ್ದಾರೆ.
ಶುಕ್ರನ ಕ್ಷೇತ್ರವಾದಂತಹ ವೃಷಭ ಲಗ್ನದಲ್ಲಿ ಅವನು ಜನಿಸಿದ. ಈ ಲಗ್ನ ಚಂದ್ರನಿಂದ ಕೂಡಿ ಶನಿಯಿಂದ ನೋಡಲ್ಪಡ್ತಾ ಇದೆ. ಶನಿಗೂ ಮತ್ತು ಚಂದ್ರನಿಗೂ ಪರಸ್ಪರ ದೃಷ್ಟಿ ಇದೆ. ಈ ತರ ದೃಷ್ಟಿ ಇರೋದ್ರಿಂದ ಆ ಭಗವಂತನನ್ನ ಆ ದೃಷ್ಟಿ ಏನ್ ಮಾಡಿತಂದ್ರೆ ಭಗವಂತನನ್ನ ಇಡೀ ಜಗತ್ತಿನಲ್ಲೇ ಅತ್ಯಂತ ಸುಂದರನಾದಂತಹ ವ್ಯಕ್ತಿಯನ್ನಾಗಿ ಮಾಡಿದ್ದು ಆ ದೃಷ್ಟಿ ಅಲ್ಲ, ಮಾಡಿದ್ದು ವಾಸ್ತವಿಕವಾಗಿ ಭಗವಂತನ ಸ್ವರೂಪವೇ. ಆದ್ರೆ ಆ ದೃಷ್ಟಿ ಏನಿರ್ತಾರೆ ದೃಷ್ಟಿಯಿಂದ ಇದು ಸೂಚಿತ ಆಗಿತ್ತಷ್ಟೇ. ನಮ್ಮಲ್ಲೂ ಕೂಡ ಏನಾಗ್ತದೆ ಅಂದ್ರೆ ನಾವು ಹೇಗೆ ಇದ್ದೇವೆ, ಇವತ್ತು ಏನು ಮಾಡ್ತಾ ಇದ್ದೇವೆ, ಏನು ಉದ್ಯೋಗ ಮಾಡ್ತೀವಿ, ನೋಡ್ಲಿಕ್ಕೆ ಹೇಗಿದ್ದೇವೆ ಅಂತನ್ನೋದೆಲ್ಲವೂ ಕೂಡ ನಮ್ಮ ಜಾತಕದಲ್ಲಿ ಸೂಚಿತ ಆಗಿರ್ತದೆ. ಅವೆಲ್ಲ ನಮ್ಮ ಕರ್ಮಗಳಿಂದ ನಿರ್ಧಾರಿತವಾದದ್ದು, ಆದ್ರೆ ನಮ್ಮ ಕರ್ಮಗಳಿಂದ ಅದು ಸೂಚಿತ ಆಗ್ತದೆ ಅಷ್ಟೇ. ಮತ್ತು ಈ ಪಿತೃಕಾರಕನಾದಂತಹ ಸೂರ್ಯ ಗುರುವಿನಿಂದ ಕೂಡಿರೋದ್ರಿಂದ, ಅದು ಸಿಂಹರಾಶಿಯಲ್ಲಿರೋದ್ರಿಂದ ಅವನ ಮಾತಾಪಿತೃಗಳಿಗೆ ದೀರ್ಘವಾದಂತಹ ಆಯುಷ್ಯ. ಇದನ್ನ ನಮ್ಮ ಜಾತಕದಲ್ಲಿ ನಾವು ಹೇಗೆ ನೋಡ್ತೀವಿ ಹಾಗೆ ಭಗವಂತನ ಜಾತಕದಲ್ಲಿ ಕೂಡ ಅದನ್ನು ಗಮನಿಸಬಹುದು. ಸಪ್ತಮಾಧಿಪತಿ ಆದಂತಹ ಕುಜ ಮತ್ತು ಕಳತ್ರಕಾರಕನಾದಂತಹ ಶುಕ್ರ ಗ್ರಹ ಏನಿದೆ ಅದು ಮನುಷ್ಯನಿಗೆ ಪತ್ನಿ ಸೌಖ್ಯವನ್ನು ಕೊಡುವಂಥದ್ದು. ಸಪ್ತಮಾಧಿಪತಿ ಆದಂತಹ ಕುಜ ಮತ್ತು ಪತ್ನಿ ಕಾರಕನಾದಂತಹ ಶುಕ್ರ ಇವರಿಬ್ಬರು ಕೂಡ ರಾಹುವಿನ ಜೊತೆಗೆ ಇರೋದ್ರಿಂದ ಭಗವಂತನ ಗ್ರಹದಲ್ಲಿ ಭಗವಂತನ ಜಾತಕದಲ್ಲಿ ಸೂಚಿತವಾಗುವಂತಹ ಅತ್ಯದ್ಭುತವಾದ ಅಂಶ ಏನಂದ್ರೆ ಉಳಿದ ಜಗತ್ತಿನಲ್ಲಿ ಯಾರ ಜಾತಕದಲ್ಲೂ ಯಾರ ಜೀವನದಲ್ಲೂ ಅಂತ ಒಂದು ಸೂಚನೆ ಇರ್ಲಿಕ್ಕಿಲ್ಲ. ಅದೇನಂದ್ರೆ ಕೃಷ್ಣ ಬಹುಪತ್ನಿಕನಾಗಿದ್ದ ಅಂತ ಅನ್ನೋದು. ಮತ್ತು ಶುಕ್ರನು ರಾಹುವಿಗೆ ಸಮೀಪನಾಗಿರೋದ್ರಿಂದ ಅವನು ಕುಜನಿಗೆ ಸುಖ ಲೋಲುಪತೆಯನ್ನು ತೋರಿಸ್ತಾನೆ. ಆ ಜಾತಕದಲ್ಲಿ ಹುಟ್ಟಿದಂತ ವ್ಯಕ್ತಿ ಏನಿದ್ದಾನೆ ಅವನು ಸಂಪೂರ್ಣವಾದಂತಹ ಸಾಂಸಾರಿಕ ಸುಖವನ್ನು ಪಡೆದುಕೊಂಡ ಆ ಜಾತಕದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಂತ ನಮಗೆ ಆ ಕಲತ್ರಕಾರಕನಾದಂತಹ ಶುಕ್ರ ಕುಜ ಇವುಗಳಿಂದ ಸೂಚಿತ ಆಗಿದೆ. ವೃಷಭ ಲಗ್ನ ಅಂತ ಒಂದು ಮಾತು ಹೇಳಿದಲ್ಲ, ಜ್ಯೋತಿಷದಲ್ಲಿ ಅಷ್ಟೇನು ನನಗೇನು ವೈಯಕ್ತಿಕವಾದ ಜ್ಞಾನ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕೇಳಿದ ಮಾಹಿತಿ ಪ್ರಕಾರ ವೃಷಭ ಲಗ್ನ ಅಂತಂದ್ರೆ ವೃಷಭ ಲಗ್ನದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವನು ಹೆಚ್ಚು ಕಾಮುಕನಾಗಿರ್ತಾನೆ. ಐಹಿಕ ವಿಷಯದಲ್ಲಿ ಬಹಳ ತೀವ್ರವಾದ ಆಸಕ್ತಿ ಇರ್ತದೆ ಅವನಿಗೆ. ಆದ್ರೆ ಈ ಕೃಷ್ಣ ವೃಷಭ ಲಗ್ನದಲ್ಲಿ ಹುಟ್ಟಿದ್ರು ಕೂಡ ಅದಕ್ಕೆ ತಕ್ಕಂತೆ ಅವನು ಎಲ್ಲಾ ತರ ಸುಖವನ್ನು ಅನುಭವಿಸಿದ. ಆದ್ರೆ ಅವನು ಅದ್ರಲ್ಲಿ ಲೋಲುಪನಾಗಲಿಲ್ಲ. ಇದೇ ವೃಷಭ ಲಗ್ನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಯಾರಾದ್ರೂ ರಾಜರು ಚಕ್ರವರ್ತಿಗಳು ಯಾರಾದ್ರೂ ಇದ್ದಿದ್ರೆ ಅವರು ಲಂಪಟರಾಗಿ ಹಾಳಾಗಿ ಹೋಗ್ತಿದ್ರು. ಆದ್ರೆ ಆತ ಸ್ವಯಂ ಭಗವಂತ ಯೋಗೇಶ್ವರನಾದ್ರಿಂದ 16,108 ಜನ ಪತ್ನಿಯರ ಜೊತೆಗೆ ಅವನು ಸುಖವನ್ನು ಅನುಭವಿಸಿದ್ರು ಕೂಡ, ಅಂತ ದೊಡ್ಡ ಸುಖವನ್ನು ಅವನು ಕಂಡುಕೊಂಡ್ರು ಕೂಡ ಅವನು ಲೋಲುಪನಾಗಲಿಲ್ಲ. ಆ ಸುಖ ಮತ್ತು ಸಮತೋಲನ ಅವೆರಡನ್ನೂ ಕೂಡ ಅವನು ಕಾಯ್ಕೊಂಡ ತನ್ನ ಜೀವನದಲ್ಲಿ. ಶುಕ್ರನ ರಾಶಿ ಆದಂತಹ ವೃಷಭ ರಾಶಿಯಲ್ಲಿ ಹುಟ್ಟಿದ್ರಿಂದ ವೃಷಭದಂತ ಎತ್ತಿನಂತೆ ಮಹಾಪರಾಕ್ರಮಶಾಲಿಯಾಗಿದ್ದ ಕೃಷ್ಣ ಅಂತ ನಾವು ಗಮನಿಸಬೇಕು. ಸಿಂಹರಾಶಿಯಲ್ಲಿ ಆ ಸೂರ್ಯ ಮತ್ತು ಗುರುಗ್ರಹ ಎರಡೂ ಕೂಡ ಇದ್ದಿದ್ರಿಂದ ಸಿಂಹರಾಶಿಯು ನಾಯಕತ್ವಕ್ಕೆ ಸೂಚಕ. ಹಾಗಾಗಿ ಕೃಷ್ಣನಿಗೆ ಅವನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಳದಲ್ಲಿ ಅವನ ನಾಯಕತ್ವಕ್ಕೆ ಎಂದೂ ಕೂಡ ಕುಂದಾಗ್ತಿರ್ಲಿಲ್ಲ. ಅವನಿಗೆ ಈ ಕುಜ ದಶೆ ಇತ್ತು ಹುಟ್ಟಿದಾಗ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿದ್ರಿಂದ ಏನಾಗ್ತಿತ್ತು ಅಂದ್ರೆ ಸುಮಾರು ಹುಟ್ಟಿದಾರಂತ ಒಂದು 10-11 ವರ್ಷ ಅವನಿಗೆ ಬಾಲಾರಿಷ್ಟಗಳು ಒಂದಾದ್ಮೇಲೆ ಒಂದು ಕಾಡಿದವು. ಸಣ್ಣ ಮಕ್ಕಳಿಗೆ ಹೇಗೆ ಮೇಲಿಂದ ಮೇಲೆ ವೈದ್ಯಕೀಯ ಖರ್ಚು ಇತ್ಯಾದಿ ಕಾಡ್ತಿರ್ತವೆ, ಅವಕ್ಕೆ ನಾನಾ ರೀತಿಯ ಸಮಸ್ಯೆಗಳು ಇರ್ತಾವಲ್ಲ, ಹಾಗೆ ಈ ಶ್ರೀಕೃಷ್ಣನಿಗೂ ಕೂಡ ಹುಟ್ಟಿದಾರಭ್ಯ ಕುಜ ದಶೆಗಳಿತ್ತು. ಚಂದ್ರ ದಶೆ ಮತ್ತು ಕುಜ ದಶೆ ಅವು 11 ವರ್ಷದವರೆಗೂ ಇದ್ದಿದ್ದರಿಂದ ಅವನಿಗೆ ಪೂತನೆಯಿಂದ ಆರಂಭಿಸಿ ಕಾಲಿಯನಾದಂತ ಅನೇಕ ರೀತಿಯಾದಂತಹ ಬಾಲಾರಿಷ್ಟಗಳಿದ್ದವು. ಆದ್ರೆ ಅದೆಲ್ಲ ಅವನು ತನ್ನ ಪ್ರಭಾವದಿಂದ ಅದನ್ನ ನಿವಾರಿಸಿಕೊಂಡ. ಶುಕ್ರನೊಂದಿಗೆ ಈ ಉಪತೆಯ ಸ್ಥಾನ ಇದ್ದಿದ್ದರಿಂದ ಶತ್ರುವಿನ ಮೇಲೆ ಯಾವತ್ತೂ ಕೂಡ ಅವನಿಗೆ ಜಯವೇ, ಅವನೆಂದೂ ಕೂಡ ಸೋತದ್ದಿಲ್ಲ ಕೃಷ್ಣ. ಹೀಗೆ ಅವನ ಜಾತಕದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕು. ಮತ್ತೊಂದು ಏನಂದ್ರೆ ಅವನು ಪೂರ್ಣ 125 ವರ್ಷ ಆಯುಷ್ಯದ ಜೀವನವನ್ನು ಬಾಳಿದ. ದ್ವಾಪರಯುಗದಲ್ಲಿ ಆವಾಗ 1000 ವರ್ಷದ ಆಯುಷ್ಯ ಇತ್ತು. ಆಗ ಕೃಷ್ಣ ಪಾಂಡವಾದಿಗಳು ಬದುಕಿದ್ದದ್ದು ದ್ವಾಪರಯುಗದ ಅಂತ್ಯಕ್ಕೆ ಅವರು ಬದುಕಿದ್ದರಿಂದ ಅಂತ್ಯದಲ್ಲಿ ಮತ್ತೆ ಆಯುಷ್ಯ ಕಡಿಮೆ ಆಗಿದ್ದಿರಬೇಕು. ಹಾಗಾಗಿ ಅವರೆಲ್ಲ 100-125 ಇಷ್ಟೇ ವರ್ಷ ಬದುಕಿದ್ರು. ಈ ಕೃಷ್ಣ ಕೂಡ 125ನೇ ವರ್ಷ ಬದುಕಿದಾಗ ಈ ಕೃಷ್ಣ ಪಂಚಪಾಂಡವರು ಇವರಿಗೆಲ್ಲರಿಗೂ ಕೂಡ ಸುಮಾರು 65-70-75 ವಯಸ್ಸಿದ್ದಾಗ ಕುರುಕ್ಷೇತ್ರ ಯುದ್ಧ ನಡೆದಿತ್ತು. ನಮ್ಗೆಲ್ರಿಗೂ 60-65 ವಯಸ್ಸಾದ್ರೆ ಅರಳು ಮರಳು ಬಂದು ನಾವು ಜನರಿಗೆ ಬೇರೆಯವ್ರಿಗೆ ಉಪದೇಶ ಮಾಡೋದು ಹೋಗಲಿ, ನಮ್ಮ ಮೇಲೆ ನಾವು ನಿಯಂತ್ರಣ ಕಳ್ಕೊಂಡಿರ್ತೀವಿ. ಆದ್ರೆ ಕೃಷ್ಣ 65-70ನೇ ವಯಸ್ಸಿನಲ್ಲಿ
ಅರ್ಜುನನಿಗೆ ಗೀತೋಪದೇಶ ಮಾಡಿದ ತನ್ನ ಮುದುಕತನದ ವಯಸ್ಸಿನಲ್ಲಿ. ಲಗ್ನಕ್ಕೆ ಯೋಗಕಾರಕನಾದಂಥ ಶನಿ 7ನೇ ಮನೆಯಲ್ಲಿರೋದ್ರಿಂದ ದಿಗ್ಬಲವನ್ನು ಪಡೆದಿರೋದ್ರಿಂದ ಮಹಾಭಾರತದಲ್ಲಿ ಕೃಷ್ಣ ಬಹಳ ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದ. ಹಾಗಾಗಿ ಶನಿಯು ಅತ್ಯಂತ ಬಲಾಢ್ಯನಾಗಿರೋದ್ರಿಂದ ಕೃಷ್ಣ ಲೋಕಗುರುವಾಗಿ ಗೀತೆಯನ್ನ ಈ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನೋ ಕಥೆಯನ್ನು ನಾವು ನೋಡ್ತೀವಿ. ಭೈರಪ್ಪನವರು ಕೂಡ ಅವರ ಪರ್ವ ಅನ್ನೋ ಕಾದಂಬರಿಯಲ್ಲಿ ಕೃಷ್ಣ ಬಹಳ ಓದಿರ್ಲಿಲ್ಲ, ಆದ್ರೆ ಎಷ್ಟು ಓದಿದ್ದ ಅದನ್ನು ಬಹಳ ಸಮಯೋಚಿತವಾಗಿ ಬಳಕೆ ಮಾಡ್ಕೊಳ್ತಿದ್ದ ಅಂತ ಮಾತನಾಡಿಸ್ತಾರೆ ದ್ರೌಪದಿ ಬಾಯಿಂದ. ಅದು ಎಷ್ಟು ಓದಿದ್ದ ಎಷ್ಟು ಬಿಟ್ಟಿದ್ದ ಅನ್ನೋ ಮಾತು ಬೇರೆ. ಯಾಕಂದ್ರೆ ಭೈರಪ್ಪನವರು ಕೃಷ್ಣನ ಮಾನವ ಅನ್ನೋ ನೆಲೆಯಲ್ಲಿ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ನಾವು ದೇವ ಅನ್ನೋ ನೆಲೆಯಲ್ಲಿ ಈಗ ಅದನ್ನ ಕಥೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅಂತೂ ಮಾನವ ಅನ್ನೋ ನೆಲೆಯಲ್ಲಿ ನೋಡಿದ್ರು ಕೂಡ ನೀವು ಕೃಷ್ಣನನ್ನು ದೇವ ಅಂತ ಪರಿಗಣನೆ ಮಾಡಲಿಕ್ಕೆ ತಯಾರಿಲ್ಲದೆ ಇದ್ರು ಕೂಡ ಅವನಲ್ಲಿ ಇಂಥವೆಲ್ಲ ಸರ್ವಶ್ರೇಷ್ಠವಾದ ಗುಣಗಳಿದ್ದವು ಅಂತ ಹೇಳುವುದು ಈ ಜಾತಕದ ಚಿತ್ರಣದ ಉದ್ದೇಶ. 120 ವರ್ಷಗಳು ಈ ಎಲ್ಲ ಗ್ರಹಗಳ ದಶೆ ಏನಿರ್ತದಲ್ಲ, ಚಂದ್ರ ದಶೆ, ಕುಜ ದಶೆ, ಇವತ್ತರದೆಲ್ಲ ಒಂದು ಪರಿವರ್ತನೆ. 120 ವರ್ಷ ಆದ್ಮೇಲೆ ಮತ್ತೊಂದ್ಸರಿ ಆ ದಶೆಗಳು ಪುನರಾವರ್ತನೆಗೊಳ್ತವೆ. ಆದ್ರೆ ಕೃಷ್ಣ 125 ವರ್ಷ ಪೂರ್ಣವಾದಂತಹ ಒಂದು ಆಯುಷ್ಯವನ್ನು ಬಾಳಿ ಕೊನೆಗೆ ಆ ನವಾಂಶ ಚಕ್ರದಲ್ಲಿ ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಅದು ಕೃಷ್ಣನ ದೇಹ ತ್ಯಾಗಕ್ಕೆ ಸೂಚಕ. ಕೊನೆಗೆ ಯುದ್ಧವನ್ನೆಲ್ಲ ಮುಗಿಸಿ ತನ್ನ ಬಂಧು ಬಾಂಧವರನ್ನೆಲ್ಲ ಕಳ್ಕೊಂಡು ಅವರೆಲ್ಲ ಹೊಡೆದಾಡಿ ಸತ್ತ ಮೇಲೆ ತಾನು ಒಂದು ಗಿಡದ ಬುಡಕ್ಕೆ ಹೋಗಿ ಕೂತು ಕಾಲು ಚಾಚಿ ಕೂತಾಗ ಅಲ್ಲೊಬ್ಬ ಬೇಡ ಅವನ ಕಾಲಿಗೆ ಬಾಣ ಹೊಡೆದಾಗ ಕೃಷ್ಣ ಅದನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದ ಅನ್ನೋ ಕಥೆಯನ್ನು ನೋಡ್ತೀವಿ. ಆ ಬಾಣತ್ಯಾಗ ಮೂಲಕವಾಗಿ ಅವನು ಶರೀರ ಪರಿತ್ಯಾಗ ಮಾಡಿದ ಸೂಚನೆಯನ್ನು ಕೂಡ ನಾವು ಈ ಜಾತಕದಲ್ಲಿ ಗಮನಿಸಬಹುದು. ಪ್ರಸಿದ್ಧವಾದಂತಹ ಪೌರಾಣಿಕ ಕಥೆಗಳಿಂದ ನಮಗೆ ಕಂಡು ಬರೋದೇನು? ಕೃಷ್ಣನ ಲಕ್ಷಣಗಳು, ಆಕರ್ಷಕವಾದಂತಹ ಅವನ ಮುಖಲಕ್ಷಣ, ಅವನ ನೀಲವರ್ಣ, ಕೆಂಪಾದಂತಹ ಅವನ ಕೆನ್ನೆಗಳು, ಸಬಳದಂತಹ ತುಟಿ, ಅವನ ಆಜಾನುಬಾಹುವಂತ ವ್ಯಕ್ತಿತ್ವ, ಜಗತ್ತಿನಲ್ಲಿ ಅತ್ಯಂತ ಸಮೂಹಕವಾದ ವ್ಯಕ್ತಿತ್ವ. ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡುವಂತ ಅರ್ಥ. ಹಾಗೆ ಆ ಅತ್ಯಂತ ಸಮೂಹಕವಾದಂತಹ ಆ ವ್ಯಕ್ತಿತ್ವ ಎಲ್ಲ ಅವನಿಗೆ ಬಂದದ್ದು ಚಂದ್ರ ಮತ್ತು ಶುಕ್ರ, ಈ ಎಲ್ಲ ಗ್ರಹಗಳು, ಮಂಗಳ ಗ್ರಹ ಇವುಗಳ ಶನಿಯಿಂದ, ಇವೆಲ್ಲ ಗ್ರಹಗಳು ಯುತಿಯಿಂದ. ಇವು ಎಲ್ಲ ಗ್ರಹಗಳು ನಮ್ಮ ಜಾತಕದಲ್ಲಿ ಇದ್ದೇ ಇರ್ತವೆ. ಆದ್ರೆ ಆ ಬೇಕಾದಂತ ಸೆಟಪ್ ನಲ್ಲಿ ಇರೋದಿಲ್ಲ ಅಷ್ಟೇ. ಅಂತ ಸೆಟಪ್ ಅವನಿಗೆ ಸಿಕ್ತು. ಅವನ ಸ್ವರೂಪದಿಂದ, ಅವನ ಯೋಗ್ಯತೆಗೆ ಅನುಸಾರವಾಗಿ, ಅವನ ಪ್ರಭಾವಕ್ಕನುಸಾರವಾಗಿ ಅಂತ ಸೌಂದರ್ಯ ಅವನಿಗೆ ಬಂದಿತ್ತು. ಆ ಬಂದಂತ ಸೌಂದರ್ಯ ಆ ಜಾತಕಗಳಿಂದ ಸೂಚಿತವಾಗಿತ್ತಷ್ಟೇ. ಈ ಆತ್ಮಕಾರಕನಾದಂತಹ ಸೂರ್ಯ ಜ್ಞಾನಕಾರಕನಾದಂತಹ ಗುರುವಿನ ಜೊತೆಗೆ, ಗುರು ಮತ್ತು ಸೂರ್ಯ ಇವೆರಡೂ ಕೂಡ ಆ ಸಿಂಹರಾಶಿಯಲ್ಲಿ ಇದ್ದುದರಿಂದ ಆ ಗುರುವಿನ ಗುರುಗ್ರಹದಿಂದ ಸೂಚಿತವಾಗುವುದೇನು? ಜ್ಞಾನ. ಎಲ್ಲರಿಗಿಂತ ಶ್ರೇಷ್ಠನಾದಂತಹ ತತ್ವಜ್ಞಾನಿಯಾಗಿ ಗೀತೆಯನ್ನು ಉಪದೇಶ ಮಾಡಿ ಅವನು ಶ್ರೇಷ್ಠ ಜ್ಞಾನಿ ಅಂತ ಅನಿಸ್ಕೊಂಡ. ಯಾವ ಸಂದರ್ಭದಲ್ಲೂ ಕೂಡ ಅವನಿಗೆ ಜ್ಞಾನ ಅನ್ನೋದು ಕೈ ಕೊಡಲಿಲ್ಲ. ಉಳಿದವರಿಗೆ ಎಷ್ಟೋ ಜನರಿಗೆ ಜ್ಞಾನ ಅನ್ನೋದು ಕೈ ಕೊಡ್ತಿತ್ತು, ಅವ್ರು ಓದಿದ್ದು ವಿಸ್ಮರಣೆ ಆಗಿಬಿಡ್ತಿತ್ತು. ಆದ್ರೆ ಅವನಿಗೆ ಮಾತ್ರ ಎಂದೂ ಸಂದೇಹ ಬರಲಿಲ್ಲ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತ. ಬೇಕಾದ ರೀತಿಯಾದಂತಹ ತಂತ್ರಗಳನ್ನು ಅವನು ಮೈಗೂಡಿಸಿಕೊಂಡ, ಬೇಕಾದಂತಹ ಭೋಗಗಳನ್ನು ಅನುಭವಿಸಿದ. ಸಕಲ ರೀತಿಯಾದ ಭೋಗಗಳನ್ನು ಅನುಭವಿಸಿದ್ರಿಂದ ಅವನು ಅನುಭವಿಸಿದಂತಹ ಅನೇಕ ಭೋಗ ಭಾಗ್ಯಗಳ ಪೈಕಿ ಕೆಲವು ಭೋಗಗಳನ್ನಷ್ಟೇ ಈಗಿನ ಕಾಲದಲ್ಲಿ ಕೆಲವು ನಾವು ಅದನ್ನ ನೋಡ್ತೇವೆ. ಒರಿಸ್ಸಾದ ಪೂರಿ ಜಗನ್ನಾಥದಲ್ಲಿ ಅವನನ್ನ ಛಪ್ಪನ್ ಭೋಗಿ ಅಂತ ಕರೀತಾರೆ. ಛಪ್ಪನ್ ಭೋಗಿ ಅಂದ್ರೆ 56 ಭೋಗಗಳನ್ನು ಅನುಭವಿಸುವವನು ಅಂತ. 56 ರೀತಿಯಾದಂಥ ಭಕ್ಷ್ಯ ಭೋಗ್ಯಗಳನ್ನು ಅವನಿಗೆ ಇಟ್ಟು ಅವರು ನೈವೇದ್ಯ ಮಾಡ್ತಾರೆ. ಅವನ ತಂತ್ರಗಾರಿಕೆ ಹೇಗಿತ್ತು ಅಂದ್ರೆ, ಅವನು ಜರಾಸಂಧಾದಿಗಳನ್ನ ಯುದ್ಧದಲ್ಲಿಯೂ ಮಣಿಸಿದ. ಕೆಲವು ಸಲ ಜರಾಸಂಧರಿಗೆ ಕೈ ಕೊಟ್ಟು ಅವನು ಓಡಿ ಹೋಗ್ಬಿಟ್ಟ. ಬಲರಾಮ ಮತ್ತು ಕೃಷ್ಣ ಇಬ್ರು ಕೂಡ ಆ ಒಂದು 50 ಕಾನು ಪರ್ವತದ ಮೇಲೆ ಹೋಗಿ ಕೂತ್ಕೊಂಡ್ರು ಅಂತ ಕಥೆನ ಓದ್ತೇವೆ. ಅವನ ಸೇನೆಗೆ ಕಣ್ಣಿಗೆ ಮಣ್ಣೆರಿಸಿ ಮತ್ತೊಂದ್ಸರಿ ಆ ಜರಾಸಂಧನಿಗೆ ಮೋಸ ಮಾಡುವುದಕ್ಕಾಗಿ ತನ್ನ ನೆಲೆಯನ್ನ ಮಥುರಾ ನಗರದಿಂದ ದ್ವಾರಕಾ ನಗರಕ್ಕೆ ಅವನು ಬದಲಾಯಿಸಿಕೊಂಡ ಅಂತ ಕೇಳ್ತೇವೆ. ಇದೆಲ್ಲವೂ ಕೂಡ ಅವನ ತಂತ್ರಗಾರಿಕೆಯನ್ನು ತೋರಿಸ್ತೇವೆ. ಅದಕ್ಕೆ ಉತ್ತರ ಪ್ರದೇಶದಲ್ಲಿ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಒಂದು ದೇವಸ್ಥಾನ ಇದೆ, ರಣಛೋಡ್ ಜಿ ಅಂತ. ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದವನು ಅಂತ. ಅದು ಕೂಡ ಉಳಿದವರು ಯಾರೋ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದಿದ್ದ ಅವ್ರಿಗೆ ಹೇಳಿ ಅಂತ ಅನ್ಸ್ಕೊತಿದ್ರು. ಆದ್ರೆ ರಣಛೋಡ್ ಜಿ ಅನ್ನೋದು ಅವನ ವೈಭವವನ್ನು ಸೂಚನೆ ಮಾಡುವಂತ ಒಂದು ಸ್ವರೂಪವೇ ಆಗಬೇಕು. ಅತ್ಯಂತ ಸಮತೋಲನದ ವ್ಯಕ್ತಿತ್ವ. ಪಂಚಪಾಂಡವರು, ಭೀಷ್ಮ, ವೇದವ್ಯಾಸ ಇವರೆಲ್ಲರಿಗೂ ಹೋಲಿಸಿದ್ರು. ವೇದವ್ಯಾಸನೇ ಕೃಷ್ಣ ಅದೆಲ್ಲ ಮಾತು ಬೇರೆ. ಆದರೂ ಮಹಾಭಾರತ, ಹರಿವಂಶ ಇತ್ಯಾದಿಗಳಲ್ಲಿ ಎಲ್ಲ ಪಾತ್ರಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಎಲ್ಲ ಪಾತ್ರಗಳಲ್ಲೂ ಅತ್ಯಂತ ಜ್ವಲಂತವಾದಂಥ ಪಾತ್ರ. ಕೊನೆಯ ಶರಣು ಎಲ್ಲರಿಗೂ. ದ್ರೌಪದಿ ಬೇರೆ ಯಾರೂ ರಕ್ಷಕರಿಲ್ಲ ಅಂತಾದಾಗ ಕೊನೆಯ ಕೃಷ್ಣನನ್ನ ಶರಣ ಹೊಂದಿದ್ದು. ಕೃಷ್ಣ ಅಲ್ಲಿ ಬಂದು ಅವಳಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟ.
ದೇವನನ್ನ ನಾವು ಕೃಷ್ಣನನ್ನು ದೇವ ಅಂತ ಗಮನಿಸಿದ್ದೇವೆ, ಭೈರಪ್ಪನವರು ಅವನನ್ನು ಮಾನವ ಅಂತ ಗಮನಿಸಿದ್ರಲ್ಲ. ಆದರೂ ಅವ್ರ ಕಾದಂಬರಿಯಲ್ಲಿ ಒಂದು ಮಹತ್ವದ ಅಂಶ ಏನಿದೆ ಅಂದ್ರೆ, ದ್ರೌಪದಿ ಕೃಷ್ಣನನ್ನು ಕರೆದಲ್ಲ ಬಾ ನನ್ನ ಕಾಪಾಡು ಅಂತ. ಕೃಷ್ಣ ಬರಲಿಲ್ಲ ಅವಾಗ, ಯಾಕಂದ್ರೆ ಅವನು ದೇವನಲ್ಲ, ಮಾನವ ಆದ್ರಿಂದ ಅವನು ಆ ದ್ವಾರಕಾನಗರದಿಂದ ಇಲ್ಲಿ ಬರ್ಬೇಕು ಹೇಗೆ. ಆದ್ರೆ ಕೃಷ್ಣ ಬಾ ನನ್ನ ಕಾಪಾಡು ಅಂತ ಅವಳು ಮೊರೆ ಇಟ್ಲಲ್ಲ, ಕೃಷ್ಣ ಅಂತ ಶಬ್ದ ಕೇಳಿದ ಕೂಡಲೇ ಕೌರವರಿಗೆ ಎದೆ ನಡಬೇಕಂತ. ಆ ಮಹತ್ವದ ಅಂಶ ನಾವು ಗಮನಿಸಬೇಕು. ಕೃಷ್ಣ ಅನ್ನೋ ಹೆಸರಿಗೆ ಅಷ್ಟು ಮಹತ್ವ ಇತ್ತು, ಅವನ ಸ್ಥಾನಕ್ಕೆ ಅಷ್ಟು ಪ್ರಭಾವ ಇತ್ತು. ಹಾಗಾಗಿ ಅವನು ದ್ವಾರಕಾನಗರದಿಂದ ಅಥವಾ ಮಥುರಾ ನಗರದಿಂದ ಅಲ್ಲಿಂದ ಇಲ್ಲಿಗೆ ಬಂದು ಅವಳಿಗೆ ಅಕ್ಷಯ ವಸನವನ್ನು ಕೊಡಲಿಲ್ಲ. ಅವಳ ಬಾಯಿಂದ ಕೃಷ್ಣ ಅಂತ ಶಬ್ದ ಬಂದ ಕೂಡಲೇ ಆ 101 ಜನ ಕೌರವರು, ಕರ್ಣ, ಶಕುನಿ ಎಲ್ಲರೂ ಎದೆ ನಡುಗಿ ಆ ವಸ್ತ್ರಾಪಹರಣ ಕಾರ್ಯವನ್ನು ಕೈ ಬಿಟ್ಟರು ಅಂತ ಮಾತು ಬರ್ತದೆ. ಹಾಗ ಭೈರಪ್ಪರ ಕಾದಂಬರಿಯಲ್ಲಿ ಬರುವಂತ ಆ ಮಾತು ಕೂಡ ಬಹಳ ಸುಂದರವಾಗಿದೆ ಅಂತ ನನ್ನ ಅನಿಸಿಕೆ. ವಾಸ್ತವ ಸಂಗತಿ ಮಹಾಭಾರತ ಭಾಗವತಾದಿಗಳಲ್ಲಿ ಬಂದು ಇದೇನೇ ಇರಲಿ, ಆದ್ರೆ ಕೃಷ್ಣನ ಶಬ್ದ ಮಾತ್ರ ಅವಳ ಬಾಯಲ್ಲಿ ಬಂದ ಮಾತ್ರಕ್ಕೆ ಅವ್ರು ಎದೆ ನಡಗಿದ್ರಲ್ಲ, ಅದು ಅವನ ಪ್ರಭಾವ, ಅವನ ಸ್ಥಾನವನ್ನು ಸೂಚನೆ ಮಾಡ್ತದಲ್ಲ. ಇದು ಅವನ ಸಮತೋಲನ ವ್ಯಕ್ತಿತ್ವವನ್ನು ತೋರಿಸುವಂತ ಸೂಚನೆಗಳೆಲ್ಲವೂ ಕೂಡ ಅವನ ಜಾತಕದಲ್ಲಿದೆ. ಅದು ಅವ್ರು ಅದನ್ನ ಏನೇ ವರ್ಣನೆ ಮಾಡಲಿ, ಅದು ಅವನ ಪ್ರಭಾವವನ್ನು ತೋರಿಸ್ತದಲ್ಲ. ನಮ್ದು ನಿಮ್ದು ಯಾರ್ದಾದ್ರೂ ಹೆಸರು ಕೇಳಿದ್ಕೊಳ್ಳಿ, ಯಾರು ಎದೆ ನಡಗುತ್ತಾರೇನು? ಯಾವ್ದಾದ್ರು ಅನ್ಯಾಯ ಯಾವ್ದಾದ್ರು ಊರಲ್ಲಿ, ಯಾವ್ದಾದ್ರು ಒಂದು ಸ್ಥಳದಲ್ಲಿ ಯಾವ್ದಾದ್ರು ಹಿಂದಿನ ಮೇಲೆ ಮಾನಭಂಗ ನಡೀತಿದ್ರೆ ನಮ್ಮ ಹೆಸರು ಕೇಳಿದ ಕೂಡಲೇ ಅಲ್ಲಿ ಆ ಕಾರ್ಯ ನಿಲ್ಲುವಂತ ಪ್ರಸಂಗ ಇದೆಯೇನು? ಜಗತ್ತಲ್ಲಿ ಅಂತ ವ್ಯಕ್ತಿ ಯಾರಾದ್ರು ಇದ್ದಾನೆ ಇದ್ರೆ ಅವನ ಹೆಸರು ಕೇಳಿದ ಕೂಡಲೇ ಅವರ ದುಸ್ಸಾಹಸಕ್ಕೆ ಕೈ ಹಾಕೋದನ್ನು ಬಿಟ್ಟರು, ಅಲ್ಲಿಗೆ ತಮ್ಮ ಪ್ರಯತ್ನವನ್ನು ನಿಲ್ಲಿಸಿದ್ರು ಅಂತ ನಾವು ಕಾದಂಬರಿ ಆ ಮಾಹಿತಿಯನ್ನು ಅವರ ಕಥೆಯಲ್ಲಿ ಓದ್ತೇವೆ. ಆಯುಷ್ಯಕಾರಕನಾದಂತಹ ಶನಿ ಅವನ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಶನಿ ಉಳಿದವರನ್ನೆಲ್ಲ ಕಾಡ್ತಾನೆ, ಆದ್ರೆ ಶನಿ ಅವನಿಗೆ 125 ವರ್ಷಗಳ ದೃಢಕಾಯದ ಆಯುಷ್ಯವನ್ನು ಕೊಟ್ಟ. ಸಂಪೂರ್ಣ ಸೌಂದರ್ಯದಿಂದ ಕೂಡಿದಂತಹ, ಸಂಪೂರ್ಣ ಆರೋಗ್ಯದಿಂದ ಕೂಡಿದಂತಹ 125 ವರ್ಷಗಳ ಆಯುಷ್ಯವನ್ನ ಕೃಷ್ಣನಿಗೆ ಆತ ಕೊಟ್ಟಿದ್ದ. ಹೀಗೆ ಅತ್ಯದ್ಭುತವಾದಂತಹ ಪ್ರಜ್ಞೆ, ಅತ್ಯದ್ಭುತವಾದಂತಹ ಅಧಿಕಾರ ಸ್ಥಾನ, ಆದರ್ಶ ತಂದೆ, ಆದರ್ಶ ರಾಜ, ಆದರ್ಶ ಮಗ, ಹೀಗೆ ಎಲ್ಲ ರೀತಿಯಾದಂತಹ ಗುಣಗಳು ಕೂಡ ಅವನ ಜಾತಕದಲ್ಲಿ ಸೂಚಿತವಾಗಿವೆ. ಅವೆಲ್ಲವೂ ಕೂಡ ಇರೋದು ಅವನ ಸ್ವಂತವಾದಂತಹ ಪ್ರಭಾವದಿಂದಾಗಿ, ಆದರೆ ಅವನ ಜಾತಕದಿಂದ ಅದು ಸೂಚಿತವಾಗಿದೆ ಅಂತ ಅನ್ನೋದನ್ನು ನಾವು ಅವನ ಜಾತಕದಲ್ಲಿ ಗಮನಿಸಬೇಕು. ಇಲ್ಲಿಗೆ ಕೃಷ್ಣ ಹುಟ್ಟಿದ ಬಗೆ ಮತ್ತು ಅವನ ಜಾತಕವನ್ನು ನಾವು ಗಮನಿಸಿದ್ದೇವೆ. ಹುಟ್ಟಿದ ಬಳಿಕ ಏನಾಯ್ತು ಅಂತ ಅನ್ನೋದನ್ನ ನಾಳೆ 4ನೇ ಅಧ್ಯಾಯದಲ್ಲಿ ನಾವು ಗಮನಿಸೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.